ವೀಕ್ಷಕರೇ, ಶುಭೋದಯ. ಹಾಗೆ ಸಮಸ್ತ ವೀಕ್ಷಕರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಹಾಗೆ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿ ರಹಿತ ಜೀವನ ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ, ಮಂತ್ರ, ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಹಾಗೂ ಇವತ್ತು ಶ್ರೀರಾಮನವಮಿ, ಎಲ್ರಿಗೂ ಭಗವಂತ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನಿಮಗೂ ಅಷ್ಟೇ ರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಗುರುಜಿ. ನಿಮಗೂ ಅಷ್ಟೇ ರಾಮನವಮಿ ಹಬ್ಬದ ಶುಭಾಶಯಗಳು. ಗುರುಜಿ, ರಾಮನವಮಿ ಹಬ್ಬ ಅಂತ ಅಂದ್ರೆ ಬೇಸಿಗೆ ಕಾಲದಲ್ಲಿ ಬರುವಂತಹ ಯುಗಾದಿ ಕಳೆದ ನಂತರ ಬರುವಂತಹ ಮೊದಲ ಹಬ್ಬ ಅಂತಾನೆ ಹೇಳ್ಬಹುದು ರಾಮನವಮಿ ಹಬ್ಬವನ್ನ. ಈ ಹಬ್ಬದ ಆಚರಣೆಯ ವೈಜ್ಞಾನಿಕ ಹಿನ್ನೆಲೆ ಏನು ಗುರುಜಿ? ನೋಡಿ, ಯುಗಾದಿ ಆದ ತಕ್ಷಣ ಬರುವಂಥ ಹಬ್ಬ ಅಂದರೆ ರಾಮನವಮಿ. ನಾವೇಗೆ ನವರಾತ್ರಿ ಮಾಡ್ತೀವೋ, ಹೌದು, 9 ದಿವಸ ನವರಾತ್ರಿಗಳಲ್ಲಿ ನಾವು ದುರ್ಗೆ ಆರಾಧನೆ ಮಾಡ್ತೀವಿ. ಆದರೆ ಯುಗದ ಆರಂಭದಲ್ಲಿ 9 ದಿವಸ ನಿಧಾನಕ್ಕೆ ಸೃಷ್ಟಿ ಆಯ್ತಂತೆ. ಒಂದೊಂದು ದಿನಕ್ಕೆ ಬೆಟ್ಟ, ಗುಡ್ಡಗಳು, ನಾನಾ ವಿಧ ಪ್ರಾಣಿಗಳು, ಜಂತುಗಳು, ಗಿಡಗಳು, ಮರಗಳು, ಹೂಗಳು, ಹಣ್ಣುಗಳನ್ನ ಸೃಷ್ಟಿಯಾಗಲಿಕ್ಕೆ 9 ದಿನ ತಗೊಳ್ತಂತೆ. ಅದರಿಂದ ಯುಗದ ಪ್ರಾರಂಭವನ್ನು 9 ದಿನವರೆಗೂ ಆಚರಣೆ ಮಾಡಿ ಅಂತ ಹೇಳ್ತಾರೆ. ಅಂದರೆ ವರ್ಷದ ಆರಂಭವನ್ನು 9 ದಿವಸ ಮಾಡಬೇಕಂತೆ, ನವರಾತ್ರಿ ಥರ. ಈ 9ನೇ ದಿನದಲ್ಲಿ ರಾಮನವಮಿ ಅಂತ ಮಾಡ್ತಾರೆ. ರಾಮನ ಒಂದು ಹುಟ್ಟಿದ ದಿನ ಅಂಥೇಳಿ. ಇವತ್ತು ರಾಮನವಮಿ ದಿವಸ ರಾಮ ಹುಟ್ಟದ ಅಂತ ಹೇಳ್ತಾರೆ. 9ನೇ ದಿನದಲ್ಲಿ ಹುಟ್ಟಿದ್ದು, ಯುಗ ಆರಂಭದ 9ನೇ ದಿನಕ್ಕೆ. ಅಂದರೆ ವರ್ಷದ ಆರಂಭ ಆದಾಗ 9ನೇ ದಿನದಲ್ಲಿ ರಾಮನ ಹುಟ್ಟಿದ್ದಾನೆ. ಅದಕ್ಕೆ ಇವತ್ತು ಅವನ ಬರ್ತ್ಡೇನ ನಾವು ಮಾಡಬೇಕು ಅಂತ ಒಂದು ಸಾಂಕೇತಿಕವಾಗಿ ಸಿಂಬಾಲಿಕ್ ಹೋಲಿಸ್ಟಿಕ್ ಫೆಸ್ಟಿವಲ್ ಅಂತ ಹೇಳ್ತಾರೆ. ಇಲ್ಲಿ ರಾಮನ ನವಮಿ ಯಾಕೆ ಆಚರಣೆ ಮಾಡಬೇಕು ಅಂತಂದರೆ, ಆವತ್ತು ಒಬ್ಬ ಒಳ್ಳೆ ನೋಬಲ್ ಲೆಜೆಂಡ್, ಒಳ್ಳೆ ಸೆಲೆಬ್ರಿಟಿ ಹುಟ್ಟದ ಅಂತ ಹೇಳ್ತಾರೆ. ಇಲ್ಲಿ ರಾಮ ಅನ್ನೋದು ಒಬ್ಬ ವ್ಯಕ್ತಿ ಹೆಸರಷ್ಟೇ. ಈಗ ನಾನು ಲಕ್ಷ್ಮೀ ಶ್ರೀನಿವಾಸ ಅಂತ ಹೆಸರಿಟ್ಕೊಂಡಿದ್ದೀನಿ, ಹಂಗಂದ್ಬಿಟ್ಟು ನಾನು ತಿರುಪತಿ ಶ್ರೀನಿವಾಸ ಆಗೋಕ್ಕಾಗಲ್ಲ. ಆ ಶ್ರೀನಿವಾಸನ ಹೆಸರು ನಾನು ಇಟ್ಕೊಂಡಿದ್ದೀನಿ. ಲಕ್ಷ್ಮಿ ನಾನು ಇಟ್ಕೊಂಡಿದ್ದೀನಿ, ಲಕ್ಷ್ಮಿ ನಾನು ಆಗೋಕ್ಕಾಗಲ್ಲ. ಶ್ರೀನಿವಾಸ ಅಂತ ಹೆಸರಿಟ್ಟು ನಾನು ಶ್ರೀನಿವಾಸನ ಆಗೋಕ್ಕಾಗಲ್ಲ. ಇಲ್ಲಿ ಒಬ್ಬ ರಾಮ ನಮ್ಮ ಥರನೇ ಒಬ್ಬ ಜೀವಂತವಾಗಿ ಹುಟ್ಟದಂಥ ವ್ಯಕ್ತಿ, ಸಾಧಾರಣವಾದ ಫ್ಯಾಮಿಲಿಯಲ್ಲಿ, ಅಂದರೆ ರಾಜಮನೆತನದಲ್ಲಿ ಹುಟ್ಟಿದಂಥವನು. ಎಲ್ಲರೂ ಹೆಂಗಸು ಹೇಗೆ ಮಗುನ ಹೆರ್ತಾರೋ ಹಾಗೆ ಇವನು ಒಬ್ಬ ಕೌಸಲ್ಯಾದೇವಿ ಇವಾಗ ಜನ್ಮ ಕೊಟ್ಟಿದ್ದಾಳೆ. ಯಾವುದೋ ಒಂದು ಸೋಲಲ್ಲಿ ಹುಟ್ಟಿತು, ಬೆಳೀತು, ಆಯಿತು. ಇಲ್ಲಿ ರಾಮ ಅನ್ನೋದು ಒಂದು ವಿಶೇಷವಾದಂಥ ಪದ. ಅದು ಅಮರಕೋಶದಲ್ಲಿ ರಾಮನಿಗೆ ಹಲವಾರು ಅರ್ಥಗಳಿವೆ. ರಾಮ ಅಂದ್ರೇನು? ಆನಂದವನ್ನು ಕೊಡುವಂಥವನಿಗೆ ರಾಮ ಅಂತ ಅರ್ಥ. ಸುಖವನ್ನು ಬಯಸುವವನಿಗೆ ರಾಮ ಅಂತಾರೆ. ಸುಖವನ್ನು ಕೊಡುವವನು ರಾಮ ಅಂತಾರೆ. ಉಲ್ಲಾಸವನ್ನು ತುಂಬುವವನಿಗೆ ರಾಮ ಅಂತಾರೆ. ಕಷ್ಟಗಳನ್ನು ನಾಶ ಮಾಡುವವನಿಗೆ ರಾಮ ಅಂತ ಕರೀತಾರೆ. ಹೀಗೆ ಅಮರಕೋಶದಲ್ಲಿ ರಾಮನಿಗೆ ಹಲವಾರು ಅರ್ಥಗಳಿವೆ. ಮರ್ಯಾದಾ ಪುರುಷೋತ್ತಮ ಅಂತಾನೂ ಕರೀತಾರೆ ಗುರುಜಿ. ಮರ್ಯಾದಾ ಪುರುಷೋತ್ತಮ ಅದು ನಡವಳಿಕೆ, ಅದೊಂದು ಕ್ಯಾರೆಕ್ಟರ್, ಒಂದು ಆಚಾರ. ಅದು ಇಲ್ಲಿ ರಾಮ ಅನ್ನೋದು ಅರ್ಥ. ರಾಮ ಅನ್ನೋದು ಅಷ್ಟು ಪವರ್ ಇದೆ ಆ ಹೆಸರಲ್ಲಿ. ಶ್ರೀನಿವಾಸನು, ಶ್ರೀ ಅಂದರೆ ಲಕ್ಷ್ಮಿ, ಲಕ್ಷ್ಮಿಗೆ ವಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವನಿಗೆ ಶ್ರೀನಿವಾಸ ಅಂತಾರೆ. ಶ್ರೀ ಅಂದರೆ ಲಕ್ಷ್ಮಿ, ನಿವಾಸ ಅಂದರೆ ಒಂದು ಮನೆ, ಒಂದು ಆಲಯ, ಒಂದು ಸೂರು, ಒಂದು ವಾಸ್ತು. ಅದರಲ್ಲಿ ವಾಸ ಮಾಡಲಿಕ್ಕೆ, ಲಕ್ಷ್ಮಿನ ವಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವನಿಗೆ ಶ್ರೀನಿವಾಸ ಅಂತ ಅಂತಾರೆ. ಇನ್ನೊಂದು ಅರ್ಥ ಏನು? ಸಕಲ ಸಂಪತ್ತುಗಳು ತನ್ನಲ್ಲೇ ಇಟ್ಕೊಂಡಿರುವಂಥವನಿಗೆ ಶ್ರೀನಿವಾಸ ಅಂತ ಕರೀತಾರೆ. ಹಾಗೆ ರಾಮ ಅನ್ನೋ ಒಂದು ಹೆಸರು ಆ ಮಗುಗಿಟ್ಟರಷ್ಟೇ, ಒಂದು ID ಕಾರ್ಡು, ಐಡೆಂಟಿಫಿಕೇಷನು ಆ ಮಗುಗೆ.
ದಶರಥ ಕೌಸಲ್ಯವರ ಪುತ್ರನಿಗೆ ಒಂದು ID ಕಾರ್ಡ್ ಆಯಿತು, ನಾಮಕರಣ ಆಯಿತು ರಾಮ ಅಂತೇಳಿ. ರಾಮ ವಿಷ್ಣುವಿನ ಹೆಸರು ಅಂತ ಆಯಿತು. ಅದರಿಂದ ವಿಷ್ಣುವಿನ ಹೆಸರು ಅವನಿಗಿಟ್ಟಿದ್ದಕ್ಕೆ ಅವನು ವಿಷ್ಣುವಿನ ಅವತಾರ ಅಂತ ಒಂದು ಹೆಸರು ಬಂತು. ಈತ ಹುಟ್ಟಿದಾಗ ಒಂದು ದಿನಕ್ಕೆ ಸಾಂಕೇತಿಕ ಒಂದು ಫೆಸ್ಟಿವಲ್ ಮಾಡೋದು ರಾಮನವಮಿ ಅಂತೇಳಿ. ನವಮಿ ಅಂದರೆ 9 ದಿನದಲ್ಲಿ, ವರ್ಷದ ಆರಂಭದ ಮೊದಲನೇ 9 ದಿನದಲ್ಲಿ ಹುಟ್ಟಿದ್ದಕ್ಕೆ ರಾಮನವಮಿ ಅಂತ ಬಂತು ಅಂತ ಹೇಳ್ತಾರೆ. ಅವತ್ತು ರಾಮ ಒಬ್ಬನೇ ಹುಟ್ಟಲಿಲ್ಲ, ಬೇಕಾದಷ್ಟು ಜನ ಹುಟ್ಟಿದ್ದಾರೆ. ಅವ್ರ ಹೆಸರು ಬೆಳಕಿಗೆ ಬಂದಿಲ್ಲ ಅಷ್ಟೇ. ರಾಮ ಒಬ್ಬನೇ ಅಲ್ಲ, ರಾಮ ಹುಟ್ಟಿದ ಗಳಿಗೆದಲ್ಲಿ ಅದೇ ಟೈಮಿಂಗ್ಸ್, ಅದೇ ದಿನ, ಅದೇ ಜಾಗದಲ್ಲಿ, ಅದೇ ಊರಲ್ಲಿ ಬೇಕಾದಷ್ಟು ಮಕ್ಕಳು ಹುಟ್ಟಿದ್ದಾರೆ. ಆದರೆ ಅವನು ರಾಮನ ಆಗಲಿಲ್ಲ, ಬೇರೆ ಬೇರೆ ಹೆಸರಿಟ್ಟುಬಿಟ್ರು. ಆದ್ದರಿಂದ ಇಲ್ಲಿ ಆ ಹೆಸರು ತಕ್ಕಂತೆ ಅವನ ವ್ಯಕ್ತಿತ್ವ ಬಂತು. ಅವನೊಂದು ಅಚೀವ್ ಮಾಡ್ದ, ಜಗತ್ತಿನೊಂದು ಒಳ್ಳೆ ಸಾಧನೆ ಮಾಡೋದಕ್ಕೆ ಅವನು ಮರ್ಯಾದೆ ಪುರುಷೋತ್ತಮನಾಗಿ ಬೆಳೆದುಬಿಟ್ಟ. ಅವನ ವ್ಯಕ್ತಿತ್ವ, ಅವನ ಪರ್ಸನಾಲಿಟಿಗೆ ಒಂದು ವ್ಯಾಲ್ಯೂ ಸಿಕ್ತು. ಈಗ ನಾನು ಹುಟ್ಟಿದ ಸಮಯದಲ್ಲಿ ಕೋಟ್ಯಾಂತರ ಜನ ಹುಟ್ಟಿದ್ದಾರೆ, ಎಲ್ಲರೂ ಲಕ್ಷ್ಮೀ ಶ್ರೀನಿವಾಸ ಆಗಲ್ಲ, ಎಲ್ಲರೂ ಬೇರೆ ಥರ ಆಗೋಕ್ಕಾಗಲ್ಲ. ಹಾಗೆ ರಾಮ ಹುಟ್ಟಿದ ದಿನಲ್ಲೇ ಆಗಳಿಗೆಲ್ಲ ಬೇಕಾದಷ್ಟು ಮಕ್ಕಳು ಹುಟ್ಟಿದ್ದಾರೆ, ರಾಮನಾಗ ಆಗಲಿಲ್ಲ. ಆದ್ದರಿಂದ ರಾಮನ ಒಂದು ಸಾಧನೆ, ಅವನ ಒಂದು ಗುಣ, ಅವನ ಆಚಾರ, ಅವನ ವಿಚಾರ, ಅವನ ಒಂದು ಸಂಪ್ರದಾಯ, ಅವನ ಧರ್ಮಪಾಲನೆ, ಅವನ ನಿಷ್ಠೆ, ಅವನ ಶ್ರದ್ಧೆ, ಇವನ್ನೆಲ್ಲ ಒಟ್ಟಿಗೆ ತಗೊಂಡು ಆ ಒಂದು ಬರ್ತ್ಗೆ ಪ್ರಾಮುಖ್ಯತೆ ಕೊಟ್ಟರು, ವಿಶೇಷತೆ ಕೊಟ್ಟರು, ಮರ್ಯಾದೆ ಕೊಟ್ಟರು. ಅದರಿಂದ ಅದೊಂದು ಹಬ್ಬದ ರೂಪವಾಗಿ ಬೆಳಕಿಗೆ ಬಂತು. ಇದು ರಾಮನವಮಿ. ಒಂದು ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಹುಟ್ಟಿದ ದಿನದ ನಂತರ 9 ದಿನಕ್ಕೆ 9 ಸಿಸ್ಟಮ್ಸು ಸ್ಟ್ರೆಂತ್ ಬರುತ್ತಂತೆ. ಸ್ಕೆಲಿಟಲ್ ಸಿಸ್ಟಮ್, ಅಸ್ಥಿ ಪಂಜರ, ಮೂಳೆ, ಅಸ್ಥಿ ಅಂದರೆ ಆ ಮೂಳೆ ಮೇಲೆ ಮಾಂಸದ ಒದಕೆ, ಮಸ್ಕ್ಯುಲರ್ ಸಿಸ್ಟಮ್, ಮಾಂಸ, ಆ ಮಾಂಸ ಚೆನ್ನಾಗಿ ಬಲಿತಂತೆ 9 ದಿನಕ್ಕೆ. ಆ ಮಸ್ಕ್ಯುಲರ್ ಸಿಸ್ಟಮ್ಗೆ ಒಳಗಡೆ ನರಗಳು, ರಕ್ತ ನಾಡಿಗಳಿಗೆಲ್ಲ ಆಕ್ಸಿಜನ್, ರಕ್ತ ಹರಿಬೇಕಲ್ಲ ನರನಾಡಿಗಳಿಗೆ, ಸರ್ಕ್ಯುಲೇಟರ್ ಸಿಸ್ಟಮ್ ಅದು. ಆಮೇಲೆ ಅದಾದ ತಕ್ಷಣ ರೆಸ್ಪಿರೇಟರ್ ಸಿಸ್ಟಮ್, ಉಸಿರಾಟ, ಶ್ವಾಸಕೋಶಗಳು, ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್, ಹೃದಯ, ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಾಂಗ ಕ್ರಿಯೆ, ಎಸ್ಕ್ರಿಟರ್ ಸಿಸ್ಟಮ್, ಮಲ ಮೂತ್ರ ಬೆವರೆಲ್ಲ ತೆಗೆದುಹಾಕೋದು, ವೀರ್ಯ, ಮಲ ಮೂತ್ರ, ವೇಸ್ಟ್ ಪ್ರಾಡಕ್ಟ್ನ ಹೊರಗಾಕೋದು, ಮತ್ತು ರೀಪ್ರೊಡಕ್ಟಿವ್ ಸಿಸ್ಟಮ್, ಪ್ರಜೋತ್ಪತ್ತಿ. ಇದನ್ನೆಲ್ಲ 9 ಸಿಸ್ಟಮ್ಸು 9 ದಿನಗಳಲ್ಲಿ ಫಾರ್ಮ್ ಆಗಿ ಸ್ಟ್ರಕ್ಚರ್ ಆಗುತ್ತೆ, ಸ್ಟೇಬಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ನವಮಿ ಮಾಡಿ. ಅದರಿಂದ ಯುಗಾದಿಯಿಂದ 9 ದಿನವರೆಗೂ ಹಬ್ಬಗಳು ಮಾಡಬೇಕಂತೆ. ಮೊದಲನೇ ದಿನದಿಂದ 9 ದಿನವರೆಗೂ ನಾವು ಎಂಥ ಮಹಾ ಸೋಮಾರಿಗಳಂದರೆ 9 ದಿನಕ್ಕೆ ಮಾತ್ರ ರಾಮನವಮಿ ಮಾಡಿಬಿಟ್ಟು ಕೈ ತೊಳ್ಕೊಂಡ್ಬಿಡ್ತೀವಿ. ಆದ್ದರಿಂದ ರಾಮ ನವಮಿ ಮಾಡಬೇಕು ಅಂದರೆ ಯುಗಾದಿಯಿಂದ 2ನೇ ದಿನ, 3ನೇ ದಿನ, 4, 5, 6, 7, 8 ದಾಗಿ 9ಕ್ಕೆ ರಾಮನವಮಿ ಮಾಡೆವು. ಆಗ 9 ಸಿಸ್ಟಮ್ಸ್ ಚೆನ್ನಾಗಿ ಸ್ಟ್ರಕ್ಚರಾಗಿ ಬೆಳೆಯುತ್ತೆ ಅನ್ನೋದು ಸಾಂಕೇತ. ಓಕೆ ಗುರೂಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರೂಜಿ, ಯುಗಾದಿ ಆದ ನಂತರ 9 ದಿನಗಳ ಆದಮೇಲೆ ರಾಮನವಮಿ ಆಚರಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರಿ. ಯುಗಾದಿ ಅಂದ ತಕ್ಷಣ ಬೇವು ಬೆಲ್ಲ ಮಾಡಿ ತಿನ್ನೋದು, ಅದರ ವೈಜ್ಞಾನಿಕ ಹಿನ್ನೆಲೆ ಏನು ಅನ್ನೋದನ್ನ ನೀವು ತಿಳಿಸಿದ್ರಿ. ರಾಮನವಮಿ ದಿನ ಪಾನಕ ಹಾಗೆ ಕೋಸಂಬರಿಯನ್ನ ತಿಂತಾರೆ, ಪ್ರಸಾದವಾಗಿ ಹಂಚ್ತಾರೆ, ದೇವರಿಗೂ ಕೂಡ ನೈವೇದ್ಯ ಮಾಡ್ತಾರೆ. ಯಾಕೆ ಗುರೂಜಿ? ಇವತ್ತು 9ನೇ ದಿನ, ಇವತ್ತು 9 ದಿನಕ್ಕೆ ನವಮಿ ಬರ್ತದೆ. ಅಂದರೆ ರಾಮನವಮಿ ಆಚರಣೆ ಮಾಡ್ತೀವಿ. ಅವನೊಬ್ಬ ಸೆಲೆಬ್ರಿಟಿ ಅಂತ ಹೆಸರಿಟ್ಕೊಂಡು ಅವನ ಹೆಸರು ಹಬ್ಬ ಆಚರಣೆ ಆಗ್ತಿದೆ. ನಾವು ಯಾಕೆ ಕೋಸಂಬರಿ ಪಾನಕ ಮಾಡ್ತೀವಿ, ಯಾಕೆ ಇವತ್ತು ಊಟ ತಿನ್ನಬಾರ್ದು ಅನ್ನೋದಕ್ಕೆ ಒಂದು ಕಾರಣ ಇದೆ. 9 ಗ್ರಹಗಳನ್ನು ಶುದ್ಧೀಕರಣ ಮಾಡುವಂಥ ದಿನ ಇವತ್ತು. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹುಕೇತು. ರಾಹುಕೇತುಗಳು ಛಾಯಾಗ್ರಹಗಳು, ಬೇರೆ ಗ್ರಹದ ನೆರಳಲ್ಲಿರುವಂಥದ್ದು, ಅದಕ್ಕೆ ಛಾಯಾಗ್ರಹಗಳಂತಾರೆ. ಆದರೂ ನವಗ್ರಹಕ್ಕೆ ಸೇರಿಕೊಳ್ಳುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಇವತ್ತು ಯಾರು ಹುಡ್ತಾರೋ ಅವರಿಗೆ ನವಗ್ರಹಗಳು, 9 ಗ್ರಹಗಳು ಶುದ್ಧೀಕರಣ ಆಗುತ್ತೆ. ನಾವು ಹುಟ್ಟಿ ಬೆಳೆದು ಬಿಟ್ಟಿದ್ದೀವಿ ಈಗಾಗಲೇ. ಅದಕ್ಕೆ ನಮ್ಮ ಜಾತಕದಲ್ಲಿ 9 ಗ್ರಹಗಳಿಗೆ ಶಾಂತಿ ಮಾಡುವಂಥ ದಿವಸ ಇವತ್ತು, ರಾಮನ ಹೆಸರಿನಲ್ಲಿ. ರಾಮ ಅಂದ್ರೇನು? ಆನಂದ, ಸುಖ ಕೊಡುವಂಥವನು ಅಂತ ನಾನು ಆಗಲೇ ಹೇಳಿದೆ. ಇವತ್ತು ಯಾಕೆ ನಾವು ಊಟ ಮಾಡೋ ಬದಲು ಫಲಹಾರಗಳನ್ನು ಸ್ವೀಕರಿಸಬೇಕು ಅನ್ನೋದಕ್ಕೆ ಹೆಸರು ಬೇಳೆ ಬುಧಗ್ರಹ. ಬುಧ ಬುದ್ಧಿಕಾರಕ. ಆದ್ದರಿಂದ 9 ದಿನದಲ್ಲಿ ನಮ್ಮ ಬುದ್ಧಿಗಳು ಚೆನ್ನಾಗಿ ಚುರುಕಾಗಲಿ, ಒಳ್ಳೆ ಬುದ್ಧಿ ಹೋಗಲಿ, ಸುಬುದ್ಧಿ ಉತ್ಪತ್ತಿಯಾಗಲಿ ಅಂತೇಳಿ ಆ ಗ್ರಹದ ಧಾನ್ಯವನ್ನು ನಾವು ಇವತ್ತು ತಗೊಂಡು ತಿನ್ನಬೇಕು. ಹೆಸರು ಬೇಳೆ. ಮತ್ತಿನ್ನೇನು ಮಾಡ್ತಾರೆ ಕೋಸಂಬರಿಗೆ? ಸೌತೆಕಾಯಿ ಚಂದ್ರಗ್ರಹ ಮತ್ತು ಗುರು. ಒಳಗಡೆ ಚಂದ್ರ, ಮೇಲೆ ಭಾಗದ್ದು ಗುರುಗ್ರಹ. ಸೌತೆಕಾಯಿ ಮೇಲೆ ಗುರು ಇರ್ತಾನೆ, ಒಳಗಡೆ ಬಿಳಿ ಬಣ್ಣದ್ದು ಚಂದ್ರ, ಶ್ವೇತವರ್ಣ ಚಂದ್ರ. ಆದ್ದರಿಂದ ನಮಗೆ ಬುದ್ಧಿಯಲ್ಲಿ ಒಳ್ಳೆ ಸುಜ್ಞಾನವನ್ನು ಕೊಡು, ಮನಸ್ಸಿಗೆ ಶಾಂತಿ ಕೊಡು ಅಂತೇಳಿ ಸೌತೆಕಾಯಿನ ಹಾಕ್ತೀವಿ ಬುಧನ ಜೊತೆಗೆ.
ಆಯಿತು. ಕೆಲವು ಕ್ಯಾರೆಟ್ ಮಿಕ್ಸ್ ಮಾಡ್ತಾರೆ. ಕ್ಯಾರೆಟ್ ಅದು ಕೂಡ ಗುರುಗ್ರಹ. ಆದ್ದರಿಂದ ಹೆಚ್ಚೆಚ್ಚಿಗೆ ಇನ್ನೂ ಜ್ಞಾನವಂತನಾಗಲಿ, ನಾವು ಇವತ್ತಿನಿಂದ ಒಳ್ಳೆಯದು ಕೆಲಸ ಮಾಡಲಿಕ್ಕೆ ಒಳ್ಳೆ ಬುದ್ಧಿ ಒಳ್ಳೆ ಜ್ಞಾನ ಪ್ರಾಪ್ತಿಯಾಗಲಿ 9 ದಿನದಲ್ಲಿ 9 ಗ್ರಹಗಳಿಗೆ ಅಂತೇಳಿ ಸೌತೆಕಾಯಿ ಕ್ಯಾರೆಟ್ ಮಿಕ್ಸ್ ಮಾಡಿದ್ರು. ಹೆಸರು ಬೇಳೆ ಆಯಿತು, ಸೌತೆಕಾಯಿ ಆಯಿತು, ಕ್ಯಾರೆಟ್ ಆಯಿತು. ಮತ್ತಿನ್ನೇನು ಮಾಡ್ತೀವಿ ನಾವು ಅದಕ್ಕೆ? ಸ್ವಲ್ಪ ಎಣ್ಣೆ, ಸಾಸಿವೆ ಕಾಳು, ಕರಿಬೇವು ಶನಿಗ್ರಹ. ಆದ್ದರಿಂದ ಶನಿ ಪೀಡೆ ನಿವಾರಣೆ ಆಗಲಿ, ಶನಿ ತೃಪ್ತಿ ಆಗಲಿ ಕರಿಬೇವು ಹಾಕ್ತೀವಿ. ಕೊತ್ತಂಬರಿ ಸೊಪ್ಪು ಸೂರ್ಯಗ್ರಹ, ಕಿಡ್ನಿಗೆ ಸಂಬಂಧಪಟ್ಟಂತೆ ಎಲ್ಲ ಕಾಯಿಲೆಗಳು ಕ್ಲೀನ್ ಮಾಡಲಿ, ಗಾಲ್ ಬ್ಲ್ಯಾಡರು ಕಿಡ್ನಿಗೆಲ್ಲ ಸಂಬಂಧಪಟ್ಟ ದೋಷಗಳು ಹೋಗಲಿ ಅಂತೇಳಿ ಇವತ್ತು ಕೊತ್ತಂಬರಿ ಸೊಪ್ಪು ಬುಧನ ಜೊತೆಗೆ ಹಾಕ್ತೀವಿ. ಸಾಸಿವೆ ಅದ್ಯಾವುದು? ಕುಜ. ಆವಾಗ ರಕ್ತಗಳಲ್ಲಿರತಕ್ಕಂಥ ದೋಷನ ಕ್ಲೀನ್ ಮಾಡುತ್ತೆ ಸಾಸಿವೆ. ಎಣ್ಣೆ ಯಾಕೆ ಹಾಕ್ತೀವಿ? ಬಾಡಿಲಿ ಅಂಗಾಂಗಗಳು ನರನಾಡಿಗಳು ಫ್ಲೆಕ್ಸಿಬಿಲಿಟಿ ಇರಲಿ, ಸಲೀಸಾಗಿ ಗಾಡಿಗೆ ಹೆಂಗೆ ಗ್ರೀಸ್ ಹಾಕ್ತೀವೋ ಹಾಗೆ ಬಾಡಿ ಸರ್ವಾಂಗಗಳು ಸಲೀಸಾಗಿ ವರ್ಕ್ ಆಗಲಿ ಅಂತ ಒಳಗಡೆ ಅಂಗಗಳಿಗೆ ಶರೀರಕ್ಕೆ ಎಣ್ಣೆ ಹಾಕೊಂಡು ಉಚ್ಕೊಂಡು ಸ್ನಾನ ಮಾಡಿಬಿಡ್ತೀವಿ. ಒಳಗಡೆ ಸರ್ವಾಂಗಗಳು 1008 ಅಂಗಗಳಿಗೆ ಸಲೀಸಾಗಿ ಫ್ಲೆಕ್ಸಿಬಿಲಿಟಿ ಇರಲಿ ಅಂತೇಳಿ ಎಣ್ಣೆ ಮಿಕ್ಸ್ ಮಾಡಿ ಹಾಕ್ತೀವಿ, ಒಗ್ಗರಣೆ ಹಾಕ್ತೀವಿ. ಅಲ್ಲಿಗೆ ಇದಾಯ್ತಾ? ಮತ್ತೇನು ಮಾಡ್ತೀವಿ? ಪಾನಕ. ನೀರು ಚಂದ್ರ, ಆಪಹ. ನೀರು ಆಪಹ ಅಂದರೆ ಚಂದ್ರ. ಅದರಲ್ಲಿ H2O ಹೈಡ್ರೋಜನ್ನು ಮತ್ತು ಆಕ್ಸಿಜನ್ ಎರಡೂ ಇದೆ. ಅಲ್ಲಿಗೆ ಸೂರ್ಯ ಮತ್ತು ಚಂದ್ರ ಎರಡೂ ಒಳಗಿರ್ತಾರೆ ನೀರಿನಲ್ಲಿ. ನೀರು ಆಯುಷ್ಯನ ಜಾಸ್ತಿ ಮಾಡುವಂಥದ್ದು, ಸ್ವಸ್ತು ಸಂಕಟವನ್ನು ಕಮ್ಮಿ ಮಾಡುವಂಥದ್ದು. ಅದಕ್ಕೆ ಆಯುಷ್ಗೆ ಏನು ಮಾಡ್ತೀವಿ? ಅದಕ್ಕೆ ಬೆಲ್ಲ ಹಾಕ್ತೀವಿ. ಬೆಲ್ಲ ಅಪಮೃತ್ಯು ದೋಷ ನಿವಾರಣೆ ಮಾಡುವಂಥ ಕುಜ, ಮಂಗಳ ಗ್ರಹ. ಅದರಿಂದ ಯಾವುದೇ ರೀತಿ ಅಪಮೃತ್ಯು ದೋಷ ಬರಬಾರ್ದು ಅಂತೇಳಿ ನೀರಿಗೆ ಬೆಲ್ಲ ಮಿಕ್ಸ್ ಮಾಡ್ತೀವಿ. ರುಚಿ ಇನ್ನೂ ಸ್ವಲ್ಪ ಅದರಲ್ಲಿರ್ತಕ್ಕಂಥ ಇನ್ಫೆಕ್ಷನ್ ಬರದೇ ಇಲ್ಲ ಅಂತ ಯಾಲಕ್ಕಿ ಪೌಡ್ರ್ ಹಾಕ್ತೀವಿ. ಯಾಲಕ್ಕಿ ಶುಕ್ರ ವೈಭವಕಾರಕ, ಎಂಜಾಯ್ ಮಾಡಲಿಕ್ಕೆ ಆಸಕ್ತಿಯನ್ನು ಕೊಡುವಂಥವನು. ಕಾರು, ಬಂಗ್ಲೆ, ಮನೆ, ಗಂಡ, ಹೆಂಡತಿ, ಮಕ್ಕಳು, ಚಿನ್ನ, ಒಡವೆ, ವಜ್ರ, ವೈಢೂರ್ಯಗಳನ್ನು ಕೊಡುವನು ಶುಕ್ರ. ವೈಭವಕಾರಕ, ವಿವಾಹಕಾರಕ, ಸಂತಾನಕಾರಕ. ಆದ್ದರಿಂದ ಒಳ್ಳೆ ಸಂತಾನ ಆಗಲಿ, ಬೇಗ ಮದುವೆ ಆಗಲಿಲ್ಲವ್ರು ಮದುವೆ ಆಗಲಿ ಅಂತೇಳಿ ಇವತ್ತು 9 ಗ್ರಹಗಳ ಜೊತೆಗೆ ಶುಕ್ರನು ಮಿಕ್ಸ್ ಮಾಡ್ತೀವಿ ಪಾನಕಕ್ಕೆ. ಇದಿಷ್ಟು ಮಾಡಿ ಮಠ ಮಧ್ಯಾಹ್ನ ಸೂರ್ಯ ಪೂರ್ವ ದಿಕ್ಕಿನಿಂದ ದಕ್ಷಿಣಕ್ಕೆ ಬಂದಾಗ, ಪೂರ್ವದಲ್ಲಿ ಸೂರ್ಯ ಇಂದ್ರ ಇರ್ತಾನೆ, ದಕ್ಷಿಣಕ್ಕೆ ಬಂದಾಗ ಯಮ ಇರ್ತಾನೆ. ಯಮ ಅಪಮೃತ್ಯು ದೋಷ ನಿವಾರಣೆ ಮಾಡೋದು, ನೇಣು ಹಾಕೊಳ್ಳೋದು, ಆಕ್ಸಿಡೆಂಟ್ ಆಗೋದು, ವಿಷ ಕುಡಿಯೋದು, ದುರ್ಮರಣ, ಭೂಕಂಪ, ಸುನಾಮಿಲಿ ಸತ್ತೋಗೋದು, ಇವೆಲ್ಲ ಮಾಡೋದು ಅವನೇ ಯಮ. ಆದ್ದರಿಂದ ಸೂರ್ಯ ಯಮನ ಜೊತೆ ಬಂದಾಗ ಅಪ್ಪ ಮಗ ಇಬ್ಬರು ಸೇರಿಕೊಂಡಾಗ ಅಭಿಜಿನ್ ಲಗ್ನ ಅಂತ ಕರೀತಾರೆ. ಆ ಸುಡು ಬಿಸಿನಲ್ಲಿ ಈ ಪಾನಕ ಕುಡೀರಿ, ಕೋಸಂಬರಿ ತಿನ್ನಿ, ಹಾಗೂ 9 ಗ್ರಹಗಳು ಶುದ್ಧಿ ಆಗತ್ತೆ. ಆರೋಗ್ಯ ಪೂರ್ತಿ ಎಲ್ಲ ಎಲ್ಲೆಲ್ಲೋ ನಟ್ಟು ಬೋಲ್ಟು ಲೂಸ್ ಆಗಿತ್ತು ಈ ಹೆಸರು ಬೇಳೆ ಪಾನಕ ಟೈಟ್ ಮಾಡತ್ತಂತೆ. ಅಂದರೆ ನಮ್ಮ ಶರೀರ ಶುದ್ಧಿ ಮಾಡುತ್ತೆ. ಆತ್ಮಶುದ್ಧಿಗೋಸ್ಕರ ಹೆಸರು ಬೇಳೆ ತಿನ್ನಬೇಕು, ಮನಃಶುದ್ಧಿಗೋಸ್ಕರ ಪಾನಕ ಕುಡಿಬೇಕು ಅಂತೇಳಿ ಅಭಿಜಿನ್ ಲಗ್ನದಲ್ಲಿ, ಅಂದರೆ ಮಠ ಮಧ್ಯಾಹ್ನದಲ್ಲಿ ಇವಾಗ ಏನು ಮಾಡ್ತಾರೆ, ಬೆಳಗ್ಗೆ ಪೂಜೆ ಮಾಡಿಬಿಟ್ಟು 8-9 ಗಂಟೆಗೆ ಕುಡಿದು ಬಿಡ್ತಾರೆ ಪಾನಕನ. 8-9 ಗಂಟೆಗೆ ತಿಂದು ಬಿಡ್ತಾರೆ. ಪಾನಕವನ್ನು ಕುಡಿಯೋದು ಯಾವಾಗ ಗೊತ್ತಾ? ಬಿಸಿ ಮಧ್ಯಾಹ್ನದೊತ್ತು ಶಾಖ ಇರುವಂಥ ಸಮಯದಲ್ಲಿ, ಹೈ ಟೆಂಪ್ರೇಚರ್ ಇರುವಂಥದ್ದು. ಆಗ ಆ ಬಿಸಿ ಸೂರ್ಯನ ತಾಪ ಚರ್ಮ ಮೇಲೆ ಬಿದ್ದಾಗ ಈ ಒಂದು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇವೆಲ್ಲ ಒಳಗೋಗಿ ನೀರು ಮತ್ತು ನಾವು ತಿಂದಂಥ ಹೆಸರುಬೇಳೆ ಎರಡು ಫೋಟೋಸಿಂಥಸಿಸ್ ಆಗಬೇಕು. ಫೋಟೋಸಿಂಥಸಿಸ್ ಆದಾಗ ನವಚೈತನ್ಯ ಬಂತು, ಬಾಡಿ ಒಳಗೆ ಹಾರ್ಮೋನ್ಸ್ ಪ್ರೊಡಕ್ಷನ್ ಜಾಸ್ತಿ ಆಯಿತು, ಹಾರ್ಮೋನ್ಸಲ್ಲಿ ಶುದ್ಧತೆ ಆಯಿತು, ರಕ್ತ ಶುದ್ಧಿ ಆಯಿತು, ಅಂಗಾಂಗಗಳು ಶುದ್ಧಿ ಆಯಿತು. ಆಗ ಅವನು ಶತಾಯುಷಿಗೆ ಕಾಲಿಡ್ತಾನೆ, 100 ವರ್ಷ ಬದುಕಕ್ಕೆ ಅವಕಾಶ ಸಿಗುತ್ತೆ ಅಂತೇಳಿ ಹಿಂದಿನ ಕಾಲದಲ್ಲಿ ಪುಳಿಯೋಗರೆ ತಿನ್ನಿ ಅಂತ ಹೇಳಲಿಲ್ಲ, ಪೊಂಗಲು ಮಾಡ್ತೀನಿ ಅಂತ ಹೇಳಲಿಲ್ಲ, ಪಾಯಸ ಕುಡಿ ಅಂತ ಹೇಳಲಿಲ್ಲ, ಬರೀ ಪಾನಕ ಹೆಸರು ಬೇಳೆ. ಯಾಕೆ? ಇದು 9 ಗ್ರಹಗಳ ಸಂಯೋಗದಿಂದ ಆಗುವಂಥ ಒಂದು ರಿಯಾಕ್ಷನ್, ಮೆಟೋಬಾಲಿಸಮ್. ಈ ಮೆಟೋಬಾಲಿಸಮ್ ಪಚನ ಕ್ರಿಯೆ ಬಾಡಿ ಒಳಗೆ ಆಗಲಿಕ್ಕೋಸ್ಕರ 9 ದಿವಸ 9 ಗ್ರಹಗಳಿಗೆ ಸಂಬಂಧಪಟ್ಟಂಥ ಪದಾರ್ಥಗಳನ್ನು ರಾಮನ ಹೆಸರು ಹೇಳ್ಕೊಂಡು ತಿನ್ನು. ಇವೆಲ್ಲ ತಿಂದಾಗ ರಾಮ ಅಂದ್ರೇನು? ಆನಂದ, ಸುಖ, ದುಃಖವನ್ನು ಹಾಳು ಮಾಡುವನು, ದುಃಖವನ್ನು ತೆಗೆಯುವನು ರಾಮ, ಪಾಪಗಳನ್ನು ನಾಶ ಮಾಡುವನು ರಾಮ. ಆ ರಾಮ ಅನ್ನೋ 2 ಪದದಲ್ಲಿ ಅಷ್ಟು ಪವರ್ ಇದೆ. ರಾಮನಲ್ಲಿ ದೇಹದಲ್ಲಿ ಇಲ್ಲ, ಆ ಹೆಸರಲ್ಲಿ ಅಷ್ಟು ಪವರ್ ಇದೆಯಂತೆ. ಆದ್ದರಿಂದ ರಾಮನವಮಿನ ಈ ರೀತಿ ಆಚರಣೆ ಮಾಡುವಂಥ ಒಂದು ಸೈಂಟಿಫಿಕ್ ಆಗಿ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿದ್ದಾರೆ. ಅದು ಯಾವಾಗ 12ರಿಂದ 1 ಗಂಟೆ ಒಳಗೆ ಪಾನಕ ಕುಡಿಬೇಕು, 12ರಿಂದ 1 ಗಂಟೆ ಒಳಗೆ ಹೆಸರು ಬೇಳೆ ತಿನ್ನಬೇಕು. ಯಾವಾಗ ದಕ್ಷಿಣ ದಿಕ್ಕಿಂದ ನೈಋತ್ಯಕ್ಕೆ ಬಂದ ಆ ಪವರ್ ಇರೋದಿಲ್ವಂತೆ. ಆದ್ದರಿಂದ ಇದನ್ನು ಆ ಭಗವಂತನಿಗೆ ಅರ್ಪಣೆ ಮಾಡಿ, ಯಾವಾಗ ಎಲ್ಲ ಮಿಕ್ಸ್ ಮಾಡಿದ್ವಿ, ಕೋಸಂಬರಿ ಆಯಿತು, ಪಾನಕ ಆಯಿತು, ನಾವು ತಯಾರಿ ಮಾಡಿದ್ದು, ಅದಕ್ಕೆ ದೈವಶಕ್ತಿ ಹೋಗಬೇಕಲ್ಲ. ಅದಕ್ಕೆ ಭಗವಂತನ ಮುಂದೆ ಇಟ್ಟು ನೈವೇದ್ಯ ಮಾಡಿದಾಗ ಆ ಭಗವಂತನ ಶಕ್ತಿ ಯಾವ ದೇವರ ಮುಂದೆ ಇರ್ತಿರೋ ಆ ದೇವತಾ ಶಕ್ತಿ ಆ ಪದಾರ್ಥ ಮೇಲೆ ಬಿದ್ದಾಗ ಅದಕ್ಕಿನ್ನೂ ಪವರ್ ರುಚಿ ಜಾಸ್ತಿ ಆಗುತ್ತೆ,
ಪೌಷ್ಟಿಕಾಂಶಗಳು ಜಾಸ್ತಿ ಆಗುತ್ತೆ, ಆಗತ್ತಿನ್ನು ನಿನ್ನ ಆಯುಷ್ಯು ಚೆನ್ನಾಗಿರ್ತದೆ, ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತೇಳಿ ರಾಮನಲ್ಲಿ ಇವೆಲ್ಲ ಮಾಡ್ತೀವಿ ನಾವು. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಪಾನಕ ಕೋಸಂಬರಿ ಅಂದ ತಕ್ಷಣ ವೀಕ್ಷಕರು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಅಂದರೆ ನೀವು ರಾಮನವಮಿ ದಿನ ವೈಜ್ಞಾನಿಕವಾಗಿ ಆಚರಣೆ ಮಾಡೋದ್ರಿಂದ ಏನೆಲ್ಲ ನಮಗೆ ಆರೋಗ್ಯದ ಅಭಿವೃದ್ಧಿಯ ಜೊತೆಗೆ ನಾವು ಕೂಡ ಹೇಗೆ ಅಭಿವೃದ್ಧಿನ ಕಾಣ್ತೀವಿ ಅನ್ನೋದನ್ನ ಹೇಳ್ತಾ ಇದ್ರಿ, ಮುಂದುವರಿಸಿ ಗುರುಜಿ. ನೋಡಿ, ಬೆಲ್ಲ ಹಾಕೋದ್ರಿಂದ ಅಪಮೃತ್ಯು ದೋಷ ಹೋಗುತ್ತೆ. ಹೌದು. ಅದರಿಂದ ಬಾಡಿಗೆ ಸ್ಟ್ರೆಂತ್ ಬರುತ್ತೆ, ನರನಾಡಿಗಳಿಗೆ. ನೀರು ಅವತ್ತಿನ ದಿವಸ ಕುಡಿಯೋದ್ರಿಂದ ಎದೆ ಉರಿ ಕಮ್ಮಿ ಆಗುತ್ತೆ, ಹೊಟ್ಟೆ ಉರಿ ಕಮ್ಮಿ ಆಗುತ್ತೆ ನೀರು ಕೊಡೋದ್ರಿಂದ. ಮಜ್ಜಿಗೆ ಕೊಡೋದ್ರಿಂದ, ಮಜ್ಜಿಗೆ ಮೊಸರು ಚಂದ್ರ, ಇವು ಯಾವುದು ಮಜ್ಜಿಗೆ ಮೊಸರು ಅವತ್ತು ಯಾರು ದಾನ ಮಾಡ್ತಾರೆ, ಇವತ್ತು ರಾಮನವಮಿ ದಿವಸ ಯಾರು ನೀರು ಮಜ್ಜಿಗೆ ಕೊಡ್ತಾರೋ ಗೋಹತ್ಯೆ ಶಾಪ ನಿವಾರಣೆ ಆಗುತ್ತೆ, ಕರಳಲ್ಲಿ ಶುದ್ಧಿ ಆಗುತ್ತೆ. ನಾನು ಇವತ್ತು ನಿಮ್ಗೆ ಒಂದು ಲೋಟ ಮಜ್ಜಿಗೆ ಕೊಟ್ಟರೆ ನನ್ನ ಕರಳಿರೋ ದೋಷ ನಿವಾರಣೆ ಆಗುತ್ತೆ. ಅದಕ್ಕೆ ದಾನ ಶ್ರೇಷ್ಠ. ಇವತ್ತು ತೆಂಗಿನಕಾಯಿನ ತುರಿದು ಹಾಕ್ತಾರೆ. ತೆಂಗಿನಕಾಯಿ ಹೊರಭಾಗಕ್ಕೆ ಶನಿ, ಒಳಗಡೆ ನೀರು ಚಂದ್ರ, ಅರ್ಥ ಆಯ್ತಾ? ಆಮೇಲೆ ಆ ತೆಂಗಿನಕಾಯಿ ಇದೆಯಲ್ಲ, ಅದು ಕಾಯಿ ಬಿಳಿ ಬಣ್ಣ, ಅದು ಚಂದ್ರ. ಅಲ್ಲಿಗೆ ತೆಂಗಿನಕಾಯಿ ಇಲ್ಲಿ ಶನಿ ಇದ್ದಾನೆ, ಚಂದ್ರ ಇದ್ದಾನೆ, ಮೇಲೆ ಒಳಗಡೆ ಭಾಗಕ್ಕೆ ರಾಹು. ಅದರಿಂದ ತೆಂಗಿನಕಾಯಿ ಇವತ್ತು ದಾನ ಮಾಡೋದ್ರಿಂದ ಅಥವಾ ತೆಂಗಿನಕಾಯಿ ತುರಿದು ಕೋಸಂಬರಿ ಹಾಕೋದ್ರಿಂದ ಮಾಟ ಮಂತ್ರ ತಂತ್ರ ಪ್ರಯೋಗಗಳು ನಿವಾರಣೆ ಆಗುತ್ತೆ. ನಿಂಬೆಹಣ್ಣು, ರಾಹುಗ್ರಹ, ನಿಂಬೆಹಣ್ಣು ರಸ ಎಣ್ಣೋದ್ರಿಂದ ಕೋಸಂಬರಿಗೆ ದುಷ್ಟಿದೋಷ ಭೂತ ಪ್ರೇತಗಳ ಬಾಧೆ ನಿವಾರಣೆ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಕಿಡ್ನಿಗೆ ಒಳ್ಳೆಯದು. ಕರಿಬೇವಿನ ಸೊಪ್ಪು ರಕ್ತವನ್ನು ಶುದ್ಧಿ ಮಾಡುತ್ತೆ. ಕರಿಬೇವು ಶನಿ ದೋಷ ತೆಗೆದಾಕತ್ತೆ. ಹೀಗಾಗಿ ಸೂರ್ಯಕ್ಕೂ ಶಾಂತಿ, ಶನಿಗೂ ಶಾಂತಿ ಆಯಿತು. ಗೋಹತ್ಯೆ ಶಾಪ ಇದ್ದರೆ ನೀರು ಮಜ್ಜಿಗೆ ಕೊಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಇವತ್ತು ನೀರು ಮಜ್ಜಿಗೆ ಪಾನಕ ಕೊಡೋದ್ರಿಂದ, ದಾನ ಮಾಡೋದ್ರಿಂದ 9 ಗ್ರಹಗಳಿಗೆ ಶಾಂತಿ ಆಯಿತು. ಪೂರ್ವಜನ್ಮದಲ್ಲಿ ಪಿತೃಶಾಪ ಇದ್ದರೆ, ಗೋಹತ್ಯೆ ದೋಷ ಇದ್ದರೆ ಎಲ್ಲ ನಿವಾರಣೆ ಆಗುತ್ತಂತೆ. ಆದ್ದರಿಂದ ಕಣ್ದೃಷ್ಟಿ ದೋಷ, ಭೂತ ಪ್ರೇತಗಳ ಬಾಧೆ ನಿಂಬೆಹಣ್ಣು, ಗೋಹತ್ಯ ಮಜ್ಜಿಗೆ, ಬೆಲ್ಲ ಅಪಮೃತ್ಯು ದೋಷ, ನೀರು ಹೊಟ್ಟೆಯವರು ಸಂಕಟವರಿ ನಿವಾರಣೆ ಆಗಲಿಕ್ಕೆ, ಮತ್ತು ತೆಂಗಿನಕಾಯಿ ದಾನ ಮಾಡೋದ್ರಿಂದ ಪಿತೃಶಾಪ ನಿವಾರಣೆ ಆಗುತ್ತಂತೆ. ಆದ್ದರಿಂದ ಈ ಎಲ್ಲ ಲೆಕ್ಕಾಚಾರ ತಗೊಂಡು ಇವತ್ತು ಇಷ್ಟೇ ಪ್ರಮಾಣದಲ್ಲಿ ಹಾಕಿ ಇಷ್ಟು ಮಾಡಿ ನೀವು ಕೊಡೋದು ದೇವಜ್ಞೆ ಮಾಡಿ ಇನ್ನೊಬ್ಬರು ದಾನ ಮಾಡಿ ಅನ್ನೋದೊಂದು ಇವತ್ತು ಒಂದು ಕೊಟ್ಟು ಒಂದು ತಗೊಳ್ಳುವಂಥ ಒಂದು ವಿಶೇಷವಾದಂಥ ಯುಗ ಹಬ್ಬ ಆದ್ಯ, ಅಂದರೆ ಯುಗಾದಿ ಆದ ನಂತರ 9 ದಿನಕ್ಕೆ ಮಾಡುವಂಥ ಒಂದು ವಿಶೇಷವಾದಂಥ ವೈಜ್ಞಾನಿಕ ಸರ್ಕಸ್ ಇದು. ಇದೆಲ್ಲ ಆಯಿತು, ಎಲ್ಲ ಮಾಡಿದ್ವಿ. ಇದೆಲ್ಲ ಆದಮೇಲೆ ಜೀರ್ಣ ಆಗಬೇಕಲ್ಲ. ಇವೆಲ್ಲ ಆತ್ಮದಲ್ಲಿರೋ ಇದು ಹೊಟ್ಟೆಗೆ ಹೊಟ್ಟೋಯ್ತು. ಕೋಸಂಬರಿ ಪಾನಕ ಹೊಟ್ಟೆಗೆ ಹೋಯ್ತು, ದೇಹಕ್ಕೆ ಹೋಯ್ತು. ಆತ್ಮದಲ್ಲಿರೋ ಪಾಪ ಯಾರು ತೆಗೆಯೋದು? ಅದಕ್ಕೆ ಕೋಸಂಬರಿ ತೆಗೆಯಲ್ಲ, ಪಾನಕ ತೆಗೆಯೋದಿಲ್ಲ. ಅದಕ್ಕೆ ಇವತ್ತು ಇದನ್ನೆಲ್ಲ ತಿನ್ನೋಕ್ಕೆ ಮುಂಚೆ ಖಾಲಿ ಹೊಟ್ಟೆನಲ್ಲೇ ಏನು ಮಾಡಬೇಕು? ಓಂ ರಾಮ್ ರಾಮಭದ್ರಾಯ ನಮಃ, ಓಂ ರಾಮ್ ರಾಮಭದ್ರಾಯ ನಮಃ ಅನ್ನೋ ಮಂತ್ರನ ಹೇಳಬೇಕಂತ 108 ಸಲ ಇವತ್ತು ಹೇಳಿ ಸೌಂಡ್ ಥೆರಪಿ ಆದಮೇಲೆ ಆ ಒಂದು ಉಷ್ಣತೆಯನ್ನು ನೀಗ್ಸೋಕ್ಕೆ ಪಾನಕ ಕುಡಿಬೇಕು. ಫಸ್ಟು ಪಾನಕ ಕುಡಿದು ಕೋಸಂಬರಿ ತಿನ್ನಬೇಕಂತ ಶಾಸ್ತ್ರ ಹೇಳುತ್ತೆ. ಸೊ ಓಂ ರಾಮ್ ರಾಮಭದ್ರಾಯ ನಮಃ ಅಂತ ಹೇಳಬೇಕು. ಇದು ಯಾವುದು ಹೇಳೋಕ್ಕಾಗಲಿಲ್ಲ ಅಂದರೆ ರಾಮ 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 ಅಂತ ಹೇಳ್ಬೇಕಂತೆ. ರಾಮ 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 ಅಂತ ಹೇಳ್ಬೇಕು. ಇನ್ನು ರಾಮ ತಾರಕ ಮಂತ್ರ ಹೇಳಬೇಕು. ಶ್ರೀರಾಮ ಜಯ ಜಯ ರಾಮ, ಶ್ರೀರಾಮ ಜಯ ಜಯ ರಾಮ, ಓಂ ಶ್ರೀರಾಮ ಜಯ ಜಯ ರಾಮ, ಓಂ ರಾಮ ತಾರಕ ಮಂತ್ರ ಹೇಳಿ ಅಂತ ಹೇಳ್ತಾರೆ. ಇನ್ನೂ ಟೈಮ್ ಜಾಸ್ತಿ ಇತ್ತು ಅಂತಂದರೆ ವಿಷ್ಣು ಸಹಸ್ರನಾಮ ಹೇಳಬೇಕಂತೆ 9 ದಿವಸ. ಯುಗಾದಿ ಆದ 9 ದಿನಕ್ಕೆ ನವಮಿ ದಿವಸ ವಿಷ್ಣು ಸಹಸ್ರನಾಮ ಹೇಳಿದ್ರೆ ಈ ವರ್ಷ ಪೂರ್ತಿ ಅವನಿಗೆ ರಾಜಯೋಗ, ಅದೆಂಥ ಕೆಟ್ಟ ಜಾತಕಗಳು ಹುಟ್ಟಿದ್ರು ಕೂಡ ಅವನು ಬಹಳಷ್ಟು ಚೇಂಜ್ ಆಗುತ್ತೆ ಅಂಥೇಳಿ ವಿಷ್ಣು ಪುರಾಣದಲ್ಲಿ ಭಾಗವತದಲ್ಲಿ ಇದೆಲ್ಲ ಬರ್ತದೆ. ಆದ್ದರಿಂದ ಇವತ್ತು ಓಂ ರಾಮ್ ರಾಮಭದ್ರಾಯ ನಮಃ, ಓಂ ರಾಮ್ ರಾಮಭದ್ರಾಯ ನಮಃ. ಇನ್ನು ಸ್ವಲ್ಪ ಟೈಮ್ ಜಾಸ್ತಿ ಇತ್ತು ಅಂದರೆ ಶ್ರೀರಾಮ ಜಯ ಜಯ ರಾಮ, ಓಂ 2 ಓಂಕಾರ ಮಧ್ಯೆ ರಾಮನ ತಾರಕ ಮಂತ್ರ ಹೇಳು. ಇನ್ನೂ ಚೆನ್ನಾಗಿತ್ತು ಅಂದರೆ ಟೈಮ್ ಇತ್ತು ಅಂತಂದರೆ ಒಂದು ರೌಂಡ್ ವಿಷ್ಣು ಸಹಸ್ರನಾಮ ಹೇಳು, ಒಂದು ಪೂರ್ತಿ. ಓಂ ವಿಶ್ವಂ ವಿಷ್ಣುವ ಷಟ್ಕಾರೋ ಭೂತ ಭವ್ಯ ಭವತ್ಪ್ರಭು ಭೂತಕೃದ್ಭೂತ ರುದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ. ಇಲ್ಲಿಂದ ವನಮಾಲಿ ಗದೀಶಾಂಕಿ ಶಂಕಿ ಚಕ್ರಿ ಚ ನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುರ್ವಾಸುದೇವೋ ಅಭಿರಕ್ಷತು. ಇಲ್ಲಿವರೆಗೂ ಹೇಳು, 108 ಶ್ಲೋಕ ಹೇಳು. ಅಯ್ಯೋ ಇದು ಯಾವುದು ಹೇಳೋಕ್ಕಾಗಲಿಲ್ಲ ಅಂದರೆ
ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ನಾಮ ವರಾನನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ನಾಮ ವರಾನನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ನಾಮ ವರಾನನೆ ಅನ್ನೊಂದು 3 ಆವರ್ತಿನಾದ್ರು ಈ ಮಂತ್ರ ಹೇಳಿದ್ರೆ 1008 ಸಲ ರಾಮನ ಧ್ಯಾನ ವಿಷ್ಣುವಿನ ಧ್ಯಾನ ಆಗುತ್ತಂತೇಳಿ ಭಾಗವತದಲ್ಲಿ ಮತ್ತು ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಆದ್ದರಿಂದ ಇವತ್ತು ನಾವು ಸುಖಕ್ಕೆ ಆನಂದಕ್ಕೆ ಪಡುವಂಥ ಎನರ್ಜಿನ ತಗೊಳ್ಬೇಕು. ನಾವು ಚಾರ್ಜ್ ಆಗಬೇಕು. ಮಂತ್ರ ಮುಖೇನ ಚಾರ್ಜ್ ಆಗಬೇಕು, ಕೋಸಂಬರಿ ಮುಖಾಂತರ ತಿಂದು ಚಾರ್ಜ್ ಆಗಬೇಕು, ಪಾನಕ ಕುಡಿದು ಚಾರ್ಜ್ ಆಗಬೇಕು. ಮತ್ತು ಇನ್ನೇನು ಮಾಡೋಕ್ಕಾಗಲಿಲ್ಲ ಅಂದರೆ ರಾಮನಾಮನ ಹೆಸರು ಹೇಳ್ಕೊಂಡಾರು ಚಾರ್ಜ್ ಆಗಬೇಕಂತೆ. ಇವತ್ತು ಮಾಡುವಂಥ ಒಂದು ಪೂಜೆ, ಇವತ್ತು ಕೊಡುವಂಥ ದಾನ, ಅದಕ್ಕೆ ಇವತ್ತು ನೀರು ಮಜ್ಜಿಗೆ ದಾನ ಮಾಡಬೇಕು, ಪಾನಕ ದಾನ ಮಾಡಬೇಕು, ಕೋಸಂಬರಿ ದಾನ ನಿಮ್ಮ ಕೈ ಮಾಡೋಕ್ಕಾಗಲಿಲ್ವಾ, ಎಲ್ಲಿ ಮಾಡ್ತಾರೋ ಅಲ್ಲಿ ತೊಗೊಂಡು ಕೊಟ್ಬಿಡ್ಬೇಕು. ಆದ್ದರಿಂದ ದುರುಪಯೋಗ ಮಾಡ್ಕೋಬಾರ್ದು. ಆದ್ದರಿಂದ ಪಿತೃಶಾಪ, ಗೋಹತ್ಯೆ ಶಾಪ, ಕುಲದೇವತಾ ಶಾಪ, ಕುಲದೇವಿ ಶಾಪ ನಿವಾರಣೆ ಆಗೋದೇ ಇವತ್ತು. ಯಾವುದು ಮುಖ? ಕೋಸಂಬರಿ ದಾನ ಮಾಡೋದ್ರಿಂದ, ನೀರು ಮಜ್ಜಿಗೆ ದಾನ ಮಾಡೋದ್ರಿಂದ, ಪಾನಕ ದಾನ ಮಾಡೋದ್ರಿಂದ. ಈ ಎಲ್ಲ ಒಂದು ಏನು ಕಲೆಕ್ಷನ್ ಆಫ್ ಸೈನ್ಸ್ ಇಸ್ ಕಾಲ್ಡ್ ಫೆಸ್ಟಿವಲ್ ಅಂತ. ಆದ್ದರಿಂದ ಈ ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಂಡು ಆಚರಣೆ ಮಾಡಿದ್ದೆ ಆದರೆ ಹಬ್ಬಕ್ಕೆ ಅರ್ಥ ಬರುತ್ತೆ, ನಾವು ಮಾಡಿದ್ದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ತಿಂದಿದ್ದಕ್ಕೂ ತೃಪ್ತಿ, ಕೊಟ್ಟಿದ್ದಕ್ಕೂ ತೃಪ್ತಿ, ಮತ್ತು ಅವನಲ್ಲಿ ನಾವು ಮರ್ಜಾಗ್ತೀವಿ, ಮಹಾವಿಷ್ಣುವಿನಲ್ಲಿ ಮರ್ಜಾಗ್ತೀವಿ. ಆದ್ದರಿಂದ ಈ ಯುಗಾದಿಯಿಂದ 2 ದಿನ 3 ದಿನ ಒಂದು 9 ದಿವಸ 9 ದಿನಗಳನ್ನು ಬಹಳ ಹಬ್ಬದಿಂದ ಆಚರಣೆ ಮಾಡಬೇಕು. ಯಾಕೆಂದರೆ ಸ್ಕೆಲಿಟಲ್ ಸಿಸ್ಟಮ್, ಮಸ್ಕ್ಯುಲರ್ ಸಿಸ್ಟಮ್, ಸರ್ಕ್ಯುಲೇಟರಿ ನರ್ವ್ ಸಿಸ್ಟಮ್, ರೆಸ್ಪಿರೇಟರಿ, ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ರಿಪ್ರೊಡಕ್ಟಿವ್, ಎಸ್ಕ್ರೇಟಿವ್ ಸಿಸ್ಟಮ್, ಈ 9 ಸಿಸ್ಟಮ್ಸ್ನ ಪ್ಯೂರಿಫೈ ಮಾಡುವಂಥ ಸಿಸ್ಟಮ್ ಈ ನವಮಿ. ಆದ್ದರಿಂದ ಈ ನವಮಿ ಬಹಳ ವಿಶೇಷವಾಗಿ ಆಚರಣೆ ಮಾಡಲಿ. ಇನ್ನೂ ಕಾಲ ಮಿಂಚಿಲ್ಲ. ಮಧ್ಯಾಹ್ನ 12 ಗಂಟೆ ಅಷ್ಟರೊಳಗೆ, 12ರಿಂದ 1 ಗಂಟೆ ಒಳಗೆ ನಮ್ಮೆಲ್ಲ ಪ್ರೇಕ್ಷಕರು ಎಲ್ಲ ಅಂಗಡಿಗೆ ಹೋಗಿ ಎಲ್ಲ ತೊಗೊಂಬಂದು ಕೋಸಂಬರಿ ರೆಡಿ ಮಾಡಿ, ಮಜ್ಜಿಗೆ ಮಾಡಿ, ಪಾನಕ ಮಾಡಿ, ನೀವು ಹಂಚಿ ಆಮೇಲೆ ನೀವು ಕುಡಿ ತಿನ್ನಬೇಕು. ಪರರಿಗೆ ದಾನ ಮಾಡಿ ಆಮೇಲೆ ಚೆನ್ನಾಗಿ ತಿಂದುಬಿಟ್ಟು ಕುಡಿದ್ಬಿಟ್ಟು ಇನ್ನೊಬ್ರು ಕೊಡೋದಲ್ಲ. ಅದರಿಂದ ನೀವು ಫಸ್ಟು ದಾನ ಮಾಡಿ ಆಮೇಲೆ ನೀವು ತಿಂದಿದ್ದೆ ಆದರೆ ಈ ಪಿತೃಶಾಪ, ಗೋಹತ್ಯ ದೋಷ, ನವಗ್ರಹ ಶಾಪಗಳೆಲ್ಲ ನಿವಾರಣೆ ಆಗುತ್ತೆ. ಈ ಒಂದು ವಿಶೇಷ ಭಕ್ತರಿಗೆ ಎಲ್ರಿಗೂ, ಎಲ್ಲ ವೀಕ್ಷಕರು ಕೂಡ ಆ ಒಂದು ಮಹಾವಿಷ್ಣುವಿನ ಆಶೀರ್ವಾದ ಆಗಲಿ, ಎಲ್ರಿಗೂ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ರಾಮನ ದಿವಸ ನಾನು ಪ್ರಾರ್ಥನೆ ಮಾಡ್ತೀನಿ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಕುಲದೇವತೆಯ ಶಾಪ ಮುಕ್ತಿಗಾಗಿ ರಾಮನವಮಿ ಹಬ್ಬವನ್ನು ವೈಜ್ಞಾನಿಕವಾಗಿ ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಗುರೂಜಿಯವರನ್ನ ನೀವು ನೇರವಾಗಿ ಭೇಟಿಯಾಗಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.